ಸ್ನೇಹಿತರೆ, ನಾವೊಂದು ವಿಶೇಷವಾದಂಥ ಜಾಗದಲ್ಲಿದ್ದೀವಿ. ಇದು ವೈದ್ಯನಾಥೇಶ್ವರ ಸ್ವಾಮಿ ಟೆಂಪಲ್ ಅಂತ, ಕೊಕ್ಕಡ. ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ನಿಮಗೆ ಈ ಒಂದು ಜಾಗ ಸಿಗುತ್ತೆ. ಜಸ್ಟ್ 0.5 ಕಿಲೋಮೀಟರ್ಸ್ ಫ್ರಮ್ ಕೊಕ್ಕಡ. ತುಂಬ ವಿಶೇಷವಾದ ಜಾಗ. ಇಲ್ಲಿ ಏನಂತಂದರೆ ನಿಮ್ಗೆ ಯಾವುದೇ ಥರ ಏನೋ ಕಾಯಿಲೆಗಳಿರಲಿ, ಸ್ಕಿನ್ ಅಲರ್ಜಿ ಇರಲಿ, ಕ್ಯಾನ್ಸರ್ ಅಂತ ಕಾಯಿಲೆಗಳು ಸಹ ಗುಣ ಆದಂಥ ಉದಾಹರಣೆಗಳಿದೆಯಂತೆ. ಏನು ಮಾಡಬೇಕಂದ್ರೆ ಇಲ್ಲಿ ನಿಮ್ಗೆ ಇಲ್ಲೊಂದು ಬಾವಿ ಇದೆ. ಸೊ ಬ್ಯಾಕ್ ಸೈಡು ಇಲ್ಲಿ ನೋಡ್ಬೋದು, ಅಲ್ಲಿ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಅಲ್ಲಿ ಆ ಬಾವಿಲಿ ನೀರು ತೊಗೊಂಡೋಗಿ 3 ದಿನ ಅದನ್ನು ಸ್ವಲ್ಪ ಕುಡಿಬೇಕಂತೆ. ಕುಡಿದ್ಬಿಟ್ಟು 21 ದಿನ ಸ್ನಾನಕ್ಕೆ ಹಾಕ್ಕೊಂಡು ಸ್ನಾನ ಮಾಡಬೇಕಂತೆ. ಸೊ ಸ್ನಾನ ಮಾಡೋದ್ರಿಂದ ನಿಮ್ಮ ಎಲ್ಲ ಕಾಯಿಲೆಗಳು ಗುಣ ಆಗುತ್ತೆ ಅಂತ ಹೇಳ್ತಾರೆ. ಸೊ ತೋರಿಸ್ತೀನಿ ಬಾವಿ. ಇಲ್ಲಿ ನೋಡಿ, ವೈದ್ಯನಾಥೇಶ್ವರ ಸ್ವಾಮಿ ದೇವರು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಅಲ್ಲೂ ಸಹ ಇದೆ ನೋಡಿ, ದೇವಸ್ಥಾನ ಕಟ್ತಾ ಇದ್ದಾರೆ. ಬಾವಿ ನೋಡಿ ಇಲ್ಲಿದೆ. ಹೀಗೆ ನೀರು ತಗೊಂಡು ಸೇದಿ ಹಾಕೊಂಡು ಹೋಗ್ಬೇಕು. ಸಣ್ಣದಾದ ಬಾವಿ, ಸುತ್ತ ಕಲ್ಯಾಣಿ ಇದೆ. ನಂಜೇಶ್ ಅವರು ಸುಮಾರು 4-5 ಕ್ಯಾನ್ ವಾಟರ್ ತಗೊಂಡು ಹೋಗ್ತಿದ್ದಾರೆ. ಏನಕ್ಕಂತ ಗೊತ್ತಿಲ್ಲ. ಇನ್ನು ತುಂಬ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದೆ ದೇವಸ್ಥಾನದ್ದು. ನೀವು ಜಸ್ಟ್ 0.5 ಕಿಲೋಮೀಟರ್ಸ್ ಅಷ್ಟೇ ಕೊಕ್ಕಡದಿಂದ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆಲ್ಲ ಸಿಗುತ್ತೆ. ಲೊಕೇಶನ್ ಸಹ ನಾನು ಹಾಕಿರ್ತೀನಿ ನೋಡಿ. ನೀವು ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಕೊಕ್ಕಡ. ಜಸ್ಟ್ ಅಲ್ಲಿಂದ ನೀವು 100 ಮೀಟ್ರ್ ಹೋದರೆ ನಿಮಗೆ ಕೊಕ್ಕಡ ಧರ್ಮಸ್ಥಳ ಹೈವೇ ಸಿಗುತ್ತೆ. ಸೊ ಇಲ್ಲಿ ಬ್ಯಾಕ್ ಸೈಡ್ ಬಾವಿ ಇದೆ. ಸೊ ಇಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ, ಕನ್ಸ್ಟ್ರಕ್ಷನ್ ನಡೀತಾ ಇದೆ ವರ್ಕು. ಇದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ವಿಶೇಷವಾದಂಥ ಒಂದು ಜಾಗ. ಸೊ ಈ ಸೈಡ್ ಬಂದಾಗ ನೀವು ಸಹ ವಿಸಿಟ್ ಮಾಡಿ ದೇವಸ್ಥಾನನ.